ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಶ್ನೆ 1. ಸೂರತ್ ವಿಭಜನೆ ನಂತರ ಕಾಂಗ್ರೆಸ್ ಯಾರ ಕೈಗೆ ಬಂತು? ಯಾರ ಕೈಗೆ ಬಂತಂದರೆ ಮೃದು ಪಕ್ಷದವರು ಅಂದರೆ ಮಂದಗಾಮಿಗಳ ಕೈಗೆ ಸೂರತ್ ವಿಭಜನೆ ನಂತರ ಕಾಂಗ್ರೆಸ್ ಅವರ ಕೈಗೆ ಬಂದಿತು. ಎರಡನೇ ಪ್ರಶ್ನೆ, ಮೊಹಮ್ಮದ್ ಅಲಿ ಜಿನ್ನಾ ಹಿಂದೂ ಮುಸ್ಲಿಂ ಐಕ್ಯತೆಯ ಸಂದೇಶವಾಹಕ ಎಂದು ಕರೆದವರು ಯಾರು? ಆಪ್ಷನ್ ಎ ಸರೋಜಿನಿ ನಾಯ್ಡು, ಆಪ್ಷನ್ ಬಿ ಅಮೃತ್ ಕೌರ್, ಆಪ್ಷನ್ ಸಿ ಸರ್ದಾರ್ ಭಗತ್ ಸಿಂಗ್, ಆಪ್ಷನ್ ಡಿ ಆ್ಯನಿ ಬೆಸೆಂಟ್. ಸರಿಯಾದ ಉತ್ತರ ಯಾವುದೆಂದರೆ ಸರೋಜಿನಿ ನಾಯ್ಡು ಅವರು ಮೊಹಮ್ಮದ್ ಅಲಿ ಜಿನ್ನಾ ಅವರು ಹಿಂದೂ ಮುಸ್ಲಿಂ ಐಕ್ಯತೆಯ ವಾಹಕ ಎಂದು ಸಂದೇಶವಾಹಕ ಎಂದು ಕರೆದವರು. ಅಭಿನವ್ ಭಾರತ್ ಎಂಬ ಬ್ರಿಟಿಷ್ ವಿರೋಧಿ ಸಂಘಟನೆ ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ವಿ ಡಿ ಸಾವರ್ಕರ್ ಅವರು ಈ ಸಂಘಟನೆಯನ್ನು ಸ್ಥಾಪಿಸಿದ್ದಾರೆ. ಮುಸ್ಲಿಂ ಲೀಗ್ ಮೊದಲ ಅಧ್ಯಕ್ಷರು ಯಾರು? ಆಪ್ಷನ್ ಎ ಆಗಾ ಖಾನ್ ಅವರು ಮುಸ್ಲಿಂ ಲೀಗದ ಮೊದಲ ಅಧ್ಯಕ್ಷರಾಗಿದ್ದರು. ಅಲಿಪುರ್ ಬಾಂಬ್ ಸ್ಫೋಟದಲ್ಲಿ ಅರವಿಂದ್ ಘೋಷ್ ಅವರವರು ಸಮರ್ಥಿಸಿದ ವಕೀಲರು ಯಾರು? ಆಪ್ಷನ್ ಬಿ ಸಿ ಆರ್ ಗುಲಾಂ ಅವರು ಅಲಿಪುರ್ ಬಾಂಬ್ ಸ್ಫೋಟದಲ್ಲಿ ಅರವಿಂದ್ ಘೋಷ್ ಅವರಿಗೆ ಸಮರ್ಥಿಸಿಕೊಂಡ ವಕೀಲರಾಗಿದ್ದಾರೆ. ಈ ಕೆಳಗಿನವುಗಳಲ್ಲಿ ಕ್ಯಾಸ್ಪಿಯನ್ ಸಮುದ್ರದ ಗಡಿಯನ್ನು ಹೊಂದಿಲ್ಲ. ಅರ್ಮೇನಿಯಾ ದೇಶವು ಕ್ಯಾಸ್ಪಿಯನ್ ಸಮುದ್ರದ ಗಡಿಯನ್ನು ಹೊಂದಿಲ್ಲ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಇವರಿಂದ ತೆಗೆದುಹಾಕಬಹುದು. ಆಪ್ಷನ್ ಎ 2/3 ಬಹುಮತದಿಂದ ಕ್ಯಾಬಿನೆಟ್ ನಿರ್ಣಯ, ಆಪ್ಷನ್ ಬಿ 2 ಸದನಗಳ ನಿರ್ಣಯದಿಂದ, ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಾಧೀಶರ ಶಿಫಾರಸಿನ ಮೇರೆಗೆ, ಡಿ ಇದ್ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಈ ಮೇಲಿನ 3 ಆಪ್ಷನ್ಗಳು ಯಾವುದರಿಂದನೂ ಮುಖ್ಯ ಚುನಾವಣಾ ಆಯುಕ್ತರನ್ನು ತೆಗೆದು ಹಾಕಲಾಗುವುದಿಲ್ಲ. ಎಂಟನೇ ಪ್ರಶ್ನೆ, ಭಾರತದ ಸಂಸತ್ತಿನ ಅತಿ ದೊಡ್ಡ ಸಮಿತಿ ಯಾವುದು? ಆಪ್ಷನ್ ಎ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಆಪ್ಷನ್ ಬಿ ಅಂದಾಜು ಸಮಿತಿ, ಆಪ್ಷನ್ ಸಿ ಸಾರ್ವಜನಿಕ ಉದ್ಯಮಗಳ ಸಮಿತಿ, ಆಪ್ಷನ್ ಡಿ ಜಂಟಿ ಸಂಸದೀಯ ಸಮಿತಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಬಿ ಅಂದಾಜು ಸಮಿತಿ ಭಾರತ ಸಂಸತ್ತಿನ ಅತಿ ದೊಡ್ಡ ಸಮಿತಿಯಾಗಿದೆ. ಆರ್ ಕೋಲ್ಮಿಯಾ ವಿರುದ್ಧದ ತಮಿಳುನಾಡು ರಾಜ್ಯ ಪ್ರಕಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜವಾಗಿದೆ? 1ನೇ ಶೆಡ್ಯೂಲ್ 9ರಲ್ಲಿ ಸೇರಿಸಲಾದ ಶಾಸನಗಳ ಮೇಲೆ ನ್ಯಾಯಾಂಗ ವಿಮರ್ಶೆಯನ್ನು ಅನುಮತಿಸಲಾಗಿದೆ. ಶಾಸನವು ಮೂಲಭೂತ ರಚನೆಯ ಸಿದ್ಧಾಂತಕ್ಕೆ ಅನುಗುಣವಾಗಿದ್ದೇ ಇದ್ದಾಗ. ಎರಡನೇ ಹೇಳಿಕೆ ಏನೆಂದರೆ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುವ ಶಾಸನವನ್ನು ಪರಿಶೀಲಿಸಬಹುದು. ಇದರಲ್ಲಿ ಸರಿಯಾದ ಉತ್ತರ ಏನೆಂದರೆ ಸಿ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ, ಅಂದರೆ ನಿಜವಾದ ಹೇಳಿಕೆಗಳಾಗಿವೆ. 10ನೇ ಪ್ರಶ್ನೆ, ಭಾರತ ಸಂವಿಧಾನದ 123ನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಹೊರಡಿಸಿದ ಸುಗ್ರೀವಾಜ್ಞೆಯ ನಂತರ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ. ಡ್ಯಾಶ್ ತಿಂಗಳ ಕಾಲ ನಿಲ್ಲಿಸುತ್ತದೆ. ಸರಿಯಾದ ಉತ್ತರ ಯಾವುದೆಂದರೆ ಸಿ 6 ವಾರಗಳ ನಂತರ ಸುಗ್ರೀವಾಜ್ಞೆ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ. ಭಾರತ ಸಂವಿಧಾನದ 123ನೇ ಲೋಕಸಭೆ ಸ್ಪೀಕರ್ ನಿರ್ಣಾಯಕರಾಗಿರುವ ಸಮಯ. ಆಪ್ಷನ್ ಎ ಸಮಾನ ಮತವಿದ್ದಾಗ ಮಾತ್ರ ಮತದಾನದ ಹಕ್ಕು, ಆಪ್ಷನ್ ಬಿ ಸದನದ ಇತರ ಸದಸ್ಯರಂತೆ ಮತದಾನದ ಹಕ್ಕು, ಆಪ್ಷನ್ ಸಿ ಮತದಾನ ಹಕ್ಕು ಇಲ್ಲ, ಆಪ್ಷನ್ ಡಿ 2 ಮತಗಳು ಒಂದು ಸಾಮಾನ್ಯ ಕೋರ್ಸ್ನಲ್ಲಿ ಅಥವಾ ಇನ್ನೊಂದು ಟೈಮ್ ಸಂದರ್ಭದಲ್ಲಿ. ಇದರ ಸರಿಯಾದ ಉತ್ತರ ಏನೆಂದರೆ ಲೋಕಸಭೆ ಸ್ಪೀಕರು ನಿರ್ಣಾಯಕರಾಗಿರುವ ಸಮಯ ಯಾವುದೆಂದರೆ ಸಮಾನ ಮತವಿದ್ದಾಗ ಮಾತ್ರ ಇವರದ್ದು ಮತವು ನಿರ್ಣಾಯಕ ಹಂತದಿಂದ ಮತದಾನ ಮಾಡಲಾಗುವುದು. ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಈ ಕೆಳಗಿನಂತೆ ಘೋಷಿಸಬಹುದು. ಅಂದರೆ ಯಾವ ಲೇಖನಿ ಅಥವಾ ವಿಧಿಯ ಅನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಘೋಷಿಸಬಹುದು? ಯಾವುದೆಂದರೆ ಆಪ್ಷನ್ ಡಿ 360ನೇ ವಿಧಿಯ ಅನ್ವಯ ಇದನ್ನು ಘೋಷಿಸಬಹುದು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಯಸ್ಸಿನ ಬಗ್ಗೆ
ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಪ್ರಾಧಿಕಾರದ ನಿರ್ಧಾರವನ್ನು ಅಂತಿಮವಾಗಿರುತ್ತದೆ? ಭಾರತದ ರಾಷ್ಟ್ರಪತಿಗಳ ನಿರ್ಧಾರವೇ ಅಂತಿಮ ನಿರ್ಧಾರವಾಗುವುದು. ಸಂವಿಧಾನದಲ್ಲಿ ಕೆಲಸ ಮಾಡುವ ಹಕ್ಕು ಇದನ್ನು ಕಂಡುಹಿಡಿಯಬಹುದು. ಅಂದರೆ ಇದು ಯಾವ ವಿಷಯದಲ್ಲಿ ಸಂವಿಧಾನದ ಕೆಲಸ ಮಾಡುವ ಹಕ್ಕನ್ನು ನಾವು ಕಾಣಬಹುದಾಗಿದೆ? ಆಪ್ಷನ್ ಎ ಮೂಲಭೂತ ಹಕ್ಕುಗಳಲ್ಲಿ, ಆಪ್ಷನ್ ಬಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ, ಆಪ್ಷನ್ ಸಿ ಸಂವಿಧಾನದ ಪೀಠಿಕೆಯಲ್ಲಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಾವು ಕೆಲಸ ಮಾಡುವ ಹಕ್ಕನ್ನು ಕಾಣಬಹುದಾಗಿದೆ. ಭಾರತ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಆಪ್ಷನ್ ಎ ಜನರ ಮನೆ, ಆಪ್ಷನ್ ಬಿ ಸಂಸತ್ತು 2 ಸದನಗಳು, ಆಪ್ಷನ್ ಸಿ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಆಪ್ಷನ್ ಡಿ ಸಂಸತ್ತಿನ 2 ಸದನಗಳು ಮತ್ತು ರಾಜ್ಯ ಶಾಸಕಾಂಗಗಳು. ಇದರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಬಿ ಸಂಸತ್ತಿನ 2 ಸದನಗಳು. 9ನೇ ಶೆಡ್ಯೂಲ್ ಅಡಿಯಲ್ಲಿ ನಿಬಂಧನೆಗಳು ಯಾವುವು? ನ್ಯಾಯಾಲಯವನ್ನು ಪ್ರಶ್ನಿಸಬಹುದು, ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ, ಆಪ್ಷನ್ ಸಿ ನ್ಯಾಯಾಲಯದಲ್ಲಿ ಅಭಿಪ್ರಾಯ ಪಡೆಯಬಹುದು, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಸರಿಯಾದ ಉತ್ತರ ಏನೆಂದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. 19ನೇ ಪ್ರಶ್ನೆ, ಅಸ್ಪೃಶ್ಯತೆ ನಿರ್ಮೂಲನೆಯಾಗಿದೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ನಿಷೇಧಿಸಲಾಗುವುದು. ಯಾವ ಸಂವಿಧಾನದ ವಿಧಿ ಅನ್ವಯ ಈ ಅಸ್ಪೃಶ್ಯತೆ ನಿರ್ಮೂಲನೆ ಕಾಯ್ದೆಯನ್ನು ನಾವು ಕಾಣಬಹುದಾಗಿದೆ? ಸಂವಿಧಾನದ 14ನೇ ವಿಧಿ, 16ನೇ ವಿಧಿ, 17ನೇ ವಿಧಿ, 19ನೇ ವಿಧಿ. ಸರಿಯಾದ ಉತ್ತರ ಯಾವುದೆಂದರೆ 17ನೇ ವಿಧಿಯ ಅನ್ವಯ ಅಸ್ಪೃಶ್ಯತೆ ನಿರ್ಮೂಲನೆಯನ್ನು ನಾವು ಈ ವಿಧಿಯ ಅಡಿಯಲ್ಲಿ ನಿರ್ಮೂಲನೆ ಮಾಡಲು ಕಾಣಬಹುದಾದ ವಿಧಿಯಾಗಿದೆ. ಸಂಸತ್ತಿನ ಉಭಯ ಸದನಗಳ ಮುಂದೆ ಪ್ರತಿ ಹಣಕಾಸಿನ ವರ್ಷ ಸಂಬಂಧಿಸಿದಂತೆ ವಾರ್ಷಿಕ ಹಣಕಾಸು ಹೇಳಿಕೆ ಎಂದು ಕರೆಯಲ್ಪಡುವ ವರ್ಷಕ್ಕೆ ಭಾರತ ಸರ್ಕಾರ ಅಂದಾಜು ಸ್ವೀಕೃತಿಗಳು ಮತ್ತು ವೆಚ್ಚಗಳನ್ನು ಹೇಳಿಕೆಯನ್ನು ಯಾರು ಹಾಕಬಹುದು? ಅಂದರೆ ಯಾರು ಹಾಕಬೇಕು? ರಾಷ್ಟ್ರಪತಿಗಳು ಅಥವಾ ಪ್ರಧಾನಮಂತ್ರಿಗಳು ಅಥವಾ ಹಣಕಾಸು ಮಂತ್ರಿಗಳು ಅಥವಾ ಸದನದ ಸ್ಪೀಕರ್. ಸರಿಯಾದ ಉತ್ತರ ಏನೆಂದರೆ ಅಧ್ಯಕ್ಷರು ಈ ವೆಚ್ಚಿಕೆಯ ಹೇಳಿಕೆಗಳನ್ನು ಸ್ವೀಕೃತಿ ಹಾಕಲು ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆ. ಆರ್ಟಿಕಲ್ 19ರ ವಿಧಿಯ ಕುರಿತು ಆಪ್ಷನ್ ಬಿ ಭಾರತ ನಾಗರಿಕರು ಮಾತ್ರ ಲಭ್ಯವಿದೆ, ಭಾರತದ ಎಲ್ಲ ವ್ಯಕ್ತಿಗಳಿಗೂ ಲಭ್ಯವಿದೆ, ವಿದೇಶಿ ಮೂಲದ ವ್ಯಕ್ತಿಗಳಿಗೂ ಲಭ್ಯವಿದೆ. ಆಪ್ಷನ್ ಡಿ ಮೇಲಿನ ಬಿ ಮತ್ತು ಸಿ ಎರಡೂ ಸರಿಯಾದವಾಗಿವೆ. ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಭಾರತದ ನಾಗರಿಕರಿಗೆ ಮಾತ್ರ ಲಭ್ಯವಿದೆ. ಅಂದರೆ 19ನೇ ಅಡಿಯಲ್ಲಿ ಅಂದರೆ 19ನೇ ವಿಧಿಗಳಲ್ಲಿ ಬರುವ ಎಲ್ಲ ಕಾನೂನುಗಳು ಮತ್ತು ಅದರ ಅವಶ್ಯಕವಾದ ವಿಷಯಗಳನ್ನು ಭಾರತದ ನಾಗರಿಕರಿಗೆ ಮಾತ್ರ ಇದು ಸೀಮಿತವಾಗಿರುತ್ತದೆ. ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿಯ ಷರತ್ತನ್ನು 4B ಸಂವಿಧಾನ ಮತ್ತು 16ನೇ ವಿಧಿಗೆ ಸೇರಿಸಲಾಗಿದೆ? 80ನೇ ವಿಧಿಯು, 82ನೇ ತಿದ್ದುಪಡಿಯು, 81ನೇ ತಿದ್ದುಪಡಿ, 85ನೇ ತಿದ್ದುಪಡಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ 81ನೇ ತಿದ್ದುಪಡಿಯು 4B ಅನ್ನು 16ನೇ ವಿಧಿಗೆ ಸೇರಿಸಲಾಗಿದೆ. 23 1976ರ ಸಂವಿಧಾನದ 42ನೇ ತಿದ್ದುಪಡಿಯಿಂದ ಸೇರಿಸಲಾದ ಆರ್ಟಿಕಲ್ 368(4) ಅನ್ನು ಸುಪ್ರೀಂ ಕೋರ್ಟ್ ಅಮಾನ್ಯವೆಂದು ಘೋಷಿಸಿತು. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಇದು ನಡೆಯಿತು? ಆಪ್ಷನ್ ಎ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್, ಆಪ್ಷನ್ ಬಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ, ಆಪ್ಷನ್ ಮಿನರ್ವಿಲ್ಸ್ ಮತ್ತು ಯೂನಿಯನ್ ಆಫ್ ಇಂಡಿಯಾ, ಆಪ್ಷನ್ ಡಿ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ. ಇದರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಮಿನರ್ವಿಲ್ಸ್ ವರ್ಸಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಯೂನಿಯನ್ ಆಫ್ ಇಂಡಿಯಾ. ಭಾರತ ಸಂವಿಧಾನದ 14ನೇ ವಿಧಿಯ ವರ್ಗೀಕರಣವನ್ನು ಅನುಮತಿಸುತ್ತದೆ, ಅಂದರೆ ವರ್ಗ ಶಾಸನ ನಿಷೇಧಿಸುತ್ತದೆ. ಇದನ್ನು ತೆಗೆದುಹಾಕಲಾಯಿತು. ಆಪ್ಷನ್ ಎ ಕೆ ಗೋಪಾಲನ್ ಪ್ರಕರಣ, ಆಪ್ಷನ್ ಬಿ ಮೇನಕಾ ಗಾಂಧಿ ಪ್ರಕರಣ, ಆಪ್ಷನ್ ಸಿ ಅನ್ವರ್ ಅಲಿ ಸರ್ಕಾರ್ ಪ್ರಕರಣ, ಆಪ್ಷನ್ ಡಿ ಮಿನ್ನರ್ವಿಲ್ ಪ್ರಕರಣ.
ಇದರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಅನ್ವರ್ ಅಲಿ ಸರ್ಕಾರ ಪ್ರಕರಣದಿಂದ 14ನೇ ವಿಧಿಯ ವರ್ಗೀಕರಣ ಅನುಮತಿಸುತ್ತದೆ ಎಂದು ಈ ಶಾಸನ ನಿಷೇಧಿಸಲಾಗಿದೆ ಈ ಪ್ರಕರಣದ ಅನ್ವಯವಾಗಿ. ಭಾರತದ ಸಂವಿಧಾನದ 262ನೇ ವಿಧಿಯ ಇದಕ್ಕೆ ಸಂಬಂಧಿಸಿದೆ. ಅಂತರ್ರಾಜ್ಯಗಳು ಆಪ್ಷನ್ ಎ ಅಂತರ್ರಾಜ್ಯಗಳ ನದಿಗಳು ಅಥವಾ ನದಿ ಕಣಿವೆಗಳನ್ನು ನೀರಿಗೆ ಸಂಬಂಧಿಸಿದ ವಿವಾದಗಳ ತೀರ್ಪು. ಆಪ್ಷನ್ ಬಿ ಅಂತರ್ರಾಜ್ಯ ಮಂಡಳಿಯ ಸಂಬಂಧಿಸಿದ ನಿಬಂಧನೆಗಳು. ಆಪ್ಷನ್ ಸಿ ಭಾರತ ಮತ್ತು ರಾಜ್ಯಗಳ ಏಕೀಕೃತ ನಿಧಿಗಳು ಮತ್ತು ಸಾರ್ವಜನಿಕ ಖಾತೆಗಳು. ಆಪ್ಷನ್ ಡಿ ಆಕಸ್ಮಿಕ ನಿಧಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಭಾರತ ಮತ್ತು ರಾಜ್ಯಗಳ ಏಕೀಕೃತ ನಿಧಿಗಳು ಮತ್ತು ಸಾರ್ವಜನಿಕ ಖಾತೆಗಳಿಂದ 262ನೇ ವಿಧಿ ಸಂಬಂಧಿಸಲಾಗಿದೆ ಅಥವಾ ಸಂಬಂಧಪಟ್ಟಿದೆ. ಧನ್ಯವಾದಗಳು. ಮುಂದಿನ ಪ್ರಶ್ನೆಗಳನ್ನು ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ.